ಕ್ಷೀರಸಾಗರದ ಅಂಚಿನಾಗ ಅದ್ಭುತ ದೃಶ್ಯ ಆಯ್ತು ನೋಡ್ರಿ. ಮಂದರಗಿರಿ ಅಂದರೆ ಕವೆಗೋಲು, ವಾಸುಕಿ ಅಂದರೆ ಹಗ್ಗ, ದೇಗು ದಾನವರು ಒಟ್ಟಿಗೆ ಸೇರಿ ಕಡಲನ್ನ ಕಡೆಯಕ್ಕ ಶುರು ಮಾಡಿದರು. ಸಮುದ್ರ ಮಥನದ ಘೋಷ ಇಡೀ ದಿಕ್ಕು ತುಂಬಾ ಗದ್ದಲ ಅಂತ ಮೊಳತು. ಆದ್ರೆ ಮಂದರಗಿರಿಯ ಭಾರಕ್ಕೆ ಕಡಲು ಕುಸಿದು ಹೋಯಿತು. ಆಗ ಶ್ರೀಹರಿ ನೋಡ್ಕೊಂಡು ಕೂರ್ಮಾವತಾರ ತಗೊಂಡು ತನ್ನ ವಜ್ರಕಠಿಣ ಬೆನ್ನಿನ ಮೇಲೆ ಆ ಪರ್ವತವನ್ನ ಎತ್ತಿ ಹಿಡಿದ. ಕಡಲು ಮತ್ತೆ ಸರಿ ನಿಂತು ಮಥನ ಜೋರಾಗಿ ಮುಂದುವರಿತು. ಮಥನ ಆಗುವಾಗ ಮೊದಲು ಹೊರಬಂದದ್ದು ಲೋಕಕಂಟಕೆಯ ಹಾಲಾಹಲ ವಿಷ. ಇಡೀ ಜಗತ್ತೇ ಉರ್ದಂಗ ಆಯ್ತು, ಎಲ್ಲ ಕಡೆ ಆತಂಕ. ಆಗ ಪರಶಿವನು ತಾನೇ ಮುಂದಕ್ಕೆ ಬಂದು ಆ ವಿಷವನ್ನ ತನ್ನ ಕಂಠದಾಗ ಇಟ್ಟುಕೊಂಡ. ಅಕ್ಕೆ ಅವನು ನೀಲಕಂಠ ಅಂತ ಕರೆಯಿಸಿಕೊಂಡು ಇಡೀ ಜಗತ್ತನ್ನ ಕಾಯ್ದ. ವಿಷದ ನಂತರ ರತ್ನಗಳ ರಾಶಿ, ಕಾಮಧೇನು, ಕಲ್ಪವೃಕ್ಷ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯ ಉದಯವಾಯಿತು. ಆಕೆ ಶ್ರೀಹರಿಯನ್ನು ಪತಿಯಾಗಿ ಸ್ವೀಕರಿಸಿದಳು. ಕೊನೆಗಂತೂ ಅಮೃತದ ಕಲಶ ಹಿಡ್ಕೊಂಡು ಧನ್ವಂತರಿ ಬಂದು ನಿಂತ. ಆದ್ರೆ ಅಸುರರು ಸುಮ್ಮನೆ ಬಿಡ್ತಾರ? ಕ್ಷಣದಲ್ಲೇ ಕಲಶವನ್ನ ಅಪಹರಿಸಿಕೊಂಡ್ರು. ಅಮೃತಕ್ಕಾಗಿ ಸುರಾಸುರರ ಮಧ್ಯೆ ಭಯಂಕರ ಕದನ ಶುರುವಾಯಿತು. ಕಡಲು ತಟವೇ ಯುದ್ಧಭೂಮಿ ಆಯಿತು. ಆಗ ಅಲ್ಲಿಗೆ ಮೋಹಕ ರೂಪದ ಮೋಹಿನಿ ಪ್ರತ್ಯಕ್ಷ ಆದಳು. ತನ್ನ ಮಾಯತಂತ್ರದಿಂದ ಅಸುರರನ್ನ ಮರುಳು ಮಾಡಲಿ ಅಮೃತವನ್ನ ದೇವತೆಗಳಿಗಷ್ಟೇ ಉಣಿಸಿದ್ಲಿ. ಹೀಗಾಗಿ ಇಡೀ ಲೋಕಕ್ಕ ಶಾಂತಿ ಮತ್ತೆ ಬಂತು.